ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸಿಂಪಲ್ಲಾಗಿ ಸಂಡೇ ಫ್ಯಾಮಿಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಂಡೆಯಿಂದ ಪ್ರಕುಲ್ಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೆ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಎಕ್ಸಾಮ್ ಇರೋದೇ ಮ್ಯಾಥ್ಸು. ನಾನು ಮ್ಯಾಥ್ಸ್ ಏನು ಮಾಡ್ತೀನಿ ಅಂದರೆ, ನಾನು ಕ್ವೆಶನ್ಸ್ ಹಾಕ್ಕೊಡೋದಕ್ಕಿಂತ ಸೊ ಗೂಗಲಲ್ಲಿ ಗ್ರೇಟು ಕ್ವೆಶನ್ಸ್ ಎಲ್ಲ ಸಿಗುತ್ತೆ. ಅವ್ನಿಗೆ ಮಲ್ಟಿಪ್ಲಿಕೇಷನು, ಡಿವಿಷನು, ಸ್ಟ್ಯಾಂಡರ್ಡ್ ಮೆಷರ್ಸು, ಫ್ರ್ಯಾಕ್ಷನ್ಸು, ಈ ಥರ ಟಾಪಿಕ್ಸ್ ಎಲ್ಲ ಇರುತ್ತಲ್ಲ. ಸೊ ಅದೇ ಟಾಪಿಕ್ಸ್ ಮೇಲೆ ಗ್ರೇಡ್ 2ಗೆ ಏನೇನು ಕ್ವೆಶನ್ಸ್ ಇರುತ್ತೆ ಅದನ್ನೆಲ್ಲ ನಾನು ಹುಡುಕ್ಬಿಟ್ಟು ಸೊ ಪ್ರಿಂಟೌಟ್ ತೆಗಿಸ್ತೀನಿ. ಸೊ ಪ್ರಿಂಟೌಟ್ ತೆಗೆಸಿದಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ರಿಂಟೌಟಲ್ಲಿ ಆನ್ಸರ್ಸ್ ಬರೆಯೋಕ್ಕೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ. ಸೊ ನಾನೀಗ ಒಂದು 30 ಶೀಟ್ಸಲ್ಲಿ ತೆಗೆಸ್ಕೊಂಡು ಬಂದಿದ್ದೆ. ಮಲ್ಟಿಪ್ಲಿಕೇಷನ್ನು, ಡಿವಿಷನ್ ಎಲ್ಲ ಮಿಕ್ಸ್ಡ್, ವರ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ನಂಬರ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಎಲ್ಲನೂ ತೆಗೆಸ್ಕೊಂಡು ಬಂದಿದ್ದೆ. ಅವ್ನಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ. ಸೊ ಒನ್ ಹವರ್ಗೆ ಒಂದು 5 ಶೀಟ್ ಮುಗಿಸು, 2 ದಿನಕ್ಕೆಲ್ಲ ಒಂದು 30 ಶೀಟ್ಸ್ ಎಲ್ಲ ಆಗೋಗುತ್ತೆ. ಸೊ ಹಾಗಾಗಿ ಎಲ್ಲ ಕೂತ್ಕೊಂಡು ಸಾಲ್ವ್ ಮಾಡ್ತಿದ್ದಾರೆ. ಸೊ ಈ ರೀತಿ ಅವ್ರಿಗೂ ಬೇರೆ ಪ್ರಾಬ್ಲಮ್ಸ್ ಕೊಟ್ಟಾಗ ಸ್ವಲ್ಪ ಮೈಂಡ್ ಚುರುಕಾಗುತ್ತೆ ಆ್ಯಂಡ್ ಅವರು ಕೂಡ ಪರ್ಫೆಕ್ಟ್ ಆಗ್ತಾರೆ ಮ್ಯಾಥ್ಸಲ್ಲಿ. ಸೊ ಈ ರೀತಿ ನೀವು ಕೂಡ ಮಾಡಿ. ಮ್ಯಾಥ್ಸಲ್ಲಿ ಮಾತ್ರ ಈ ಥರ ಮಾಡ್ಬೋದು. ಸೊ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಸೊ ಯಾವ ಸ್ಟ್ಯಾಂಡರ್ಡ್ದಾದರೂ ಕೊಡ್ಬೋದು, ಗೂಗಲಲ್ಲಿ ಸಿಗುತ್ತೆ. ಸೊ ತಿಂಡಿ ಮಾಡೋಣ ಅಂದ್ಬಿಟ್ಟು ಸಂಡೇ ಇವತ್ತು ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಇದ್ದಾರಲ್ಲ, ಸೊ ನಾನ್ ವೆಜ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ಸೊ ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಅಪ್ಪ ಪುಳಿಯೋಗರೆ ಮಾಡಿ ಅಂದರು, ಶಾವಿಗೆ ಬಾತ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪುಳಿಯೋಗರೆ ಮಾಡಿ ಅಂದರು. ಸೊ ಹಾಗಾಗಿ ಪುಳಿಯೋಗರೆ ಪ್ರಿಪೇರ್ ಮಾಡಬೇಕು. ಸೊ ಶಾವಿಗೆ ಬಾತ್ಗೆ ಅಂತ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೆ. ಸೊ ಅದಾದಮೇಲೆ ಹೇಳಿದ್ರು ಪುಳಿಯೋಗರೆ ಮಾಡಿ ಅಂತ. ಸರಿ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಸ್ವಲ್ಪ ತಿಂಡಿ ಎಲ್ಲ ಆದಮೇಲೆ ತಿಂದುಬಿಟ್ಟು ನಾನು ಲಾಸ್ಟ್ ಸ್ವಲ್ಪ ಹಿಂದಿನ ದಿನ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ಹೊಸ ಗಿಡ ಎಲ್ಲ ತಂದ್ವಿ, ಶೋ ಪ್ಲ್ಯಾಂಟ್ಸ್ ಅಂತ ಹೇಳಿದ್ದೆ. ಸೊ ಅದ್ರ ಜೊತೆಗೆ ಕೆಲವೊಂದು ತರಕಾರಿ ಬೀಜಗಳನ್ನ ಕೂಡ ತಂದಿದ್ದೆ. ಉದ್ದ ಬದನೆಕಾಯ್ದು ಮತ್ತು ಗುಂಡು ಬದನೆಕಾಯಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಹಾಗಲಕಾಯ್ದು ಬೀಜ ಇತ್ತು. ಸೊ 5 ಥರದ್ದು ತಂದಿದ್ದೆ. ಸೊ ಇವತ್ತು ನೋಡಿ ನನಗೆ ಆಫ್ಟರ್ 3 ವೀಕ್ಸ್ ಆದಮೇಲೆ ಟೈಮ್ ಸಿಕ್ಕಿರೋದು ನನಗೆ ಸಂಡೇ. ಸೊ ಪ್ರತಿ ಸಂಡೇನೂ ಬ್ಯುಸಿ ಇರೋ ಕಾರಣ ಇದನ್ನು ಬೀಜಗಳೆಲ್ಲ ಹಾಕೋದಕ್ಕಾಗಲಿಲ್ಲ. ಸೊ ಇವಾಗೆಲ್ಲ ಎಲ್ಲೆಲ್ಲಿ ಸ್ಪೇಸ್ ಇದೆ ಎಲ್ಲ ಲಾನ್ ಎಲ್ಲ ಕ್ಲೀನ್ ಮಾಡಿದರು ಅಪ್ಪ ಅಮ್ಮ. ಸ್ವಲ್ಪ ವೇಸ್ಟ್ ಗಿಡಗಳು ಬೆಳೆದಿರೋದು, ಹುಲ್ಲು ಅದು ಇದು ಎಲ್ಲ ತೆಗೆದುಬಿಟ್ಟು ಎಲ್ಲ ಸ್ಪೇಷಿಯಸ್ ಆಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದರು. ಆ ಜಾಗದಲ್ಲಿ ನಾನು ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಬದನೆಕಾಯಿ, ಉದ್ದ ಬದನೆಕಾಯಿ ಈ ರೀತಿ ಎಲ್ಲ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಒಂದಿಷ್ಟು 1-2 ಇಂಚಷ್ಟು ಅಗದ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಮತ್ತು ಗೊಬ್ಬರ ಕೂಡ ಹಾಕಬೇಕು ಅಂತ ಅಂದರು. ಸೊ ಗೊಬ್ಬರ ಆಲ್ರೆಡಿ ಅಪ್ಪ ಅಮ್ಮ ಲಾನ್ ಇದಕ್ಕೆ ಮತ್ತು ಶೋ ಪ್ಲ್ಯಾಂಟ್ಸ್ಗೆಲ್ಲ ಹಾಕಿದರು. ಸೊ ಅದೇ ಎಲ್ಲ ರಿವರ್ಸ್ ಥರ ಮಾಡಿದ್ರೆ ಮಣ್ಣು ಹೋಗುತ್ತೆ ಗೊಬ್ಬರ. ಆ್ಯಂಡ್ ಒಂದು ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕ್ಸಿದ್ರೆ ಸಾಕು. ಗೊತ್ತಿಲ್ಲ ಯಾವ ಗಿಡ ಬರುತ್ತೆ, ಯಾವ ಗಿಡ ಬರಲ್ಲ ಅಂತ ನೋಡಬೇಕು. ಕಾಯಬೇಕು ಅಟ್ಲೀಸ್ಟ್ 1.5 ಮಂತ್ 2 ಮಂತ್ಸ್ ಆದರೂ ಕಾಯಬೇಕು. ಅದರಲ್ಲೂ ಹಸಿರು ಮೆಣಸಿನ್ಕಾಯಿ ಇದೆ ಒಂದು ಸ್ವಲ್ಪ ಲೇಟೇ ಬರೋದು. ಆಗಲೇ ನಾನು ಒಂದು ತಿಂದು ಎಸ್ದಿರೋದು ಹಸಿರು ಮೆಣಸಿನ್ಕಾಯಿ ಒಂದಿತ್ತು, ಆ ಗಿಡ ಬೆಳೆದಿದೆ. ಬಟ್ ಇನ್ನೂ ಹಸಿರು ಮೆಣಸಿನ್ಕಾಯಿ ಬರಬೇಕು. ಸೊ ತುಂಬ ಲೇಟ್ ಪ್ರೊಸೀಜರ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಸೊ ಒಂದೊಂದು ಕಡೆ ಒಂದೊಂದು ಮೂಲೆಯಲ್ಲೆಲ್ಲ ಹಾಕ್ತಾಯಿದ್ದೀನಿ ನಾನು. ಸೊ ಎಲ್ಲ ಒಂದೇ ಕಡೆ ಬೇಡ ಅಂತ. ಇನ್ನು ಹಾಗಲಕಾಯಿ ಗಿಡ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ನೆಲದ ಮೇಲೆ ಒಳ್ಳೆ ಈ ಹಾವು ಥರ ಬೆಳ್ಕೊಂಡು ಹೋಗ್ಬಿಡುತ್ತೆ ಗಿಡಗಳು. ಈ ಥರ ಅದು ಮೇಲಕ್ಕೆ ಬೆಳೆಯಲ್ಲ, ಅದು ನೆಲದ ಮೇಲೆ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಸೊ ನನಗಿಷ್ಟ ಈ ರೀತಿ. ನನಗೆ ಅಗ್ರಿಕಲ್ಚರ್ ಮೇಲೆ ಒಂದು ಸ್ವಲ್ಪ ಇಷ್ಟ. ಸೊ ನಾನೇ ಬೆಳೆಸಿರೋ ಇದರಲ್ಲಿ ಅಡುಗೆ ಮಾಡಿ ತಿನ್ನಬೇಕು ಅನ್ನೋದು ಆಸೆ. ಅದೆಲ್ಲರಿಗೂ ಆಸೆ ಇರುತ್ತೆ, ನಾವು ಬೆಳೆಸಿರೋ ತರಕಾರಿನ ನಾವು ತಿನ್ನಬೇಕು ಮಾಡಿಕೊಂಡು ಅಂತ. ಏನಕ್ಕೆ ಯಾವುದೋ ಕೆಮಿಕಲ್ಸ್ ಇರಲ್ಲ, ನಾವು ಬೆಳೆಸಿರ್ತೀವಿ, ಏನೋ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಉದ್ದ ಬದನೆಕಾಯಿ ಬೀಜ ಹಾಕ್ತಾಯಿದ್ದೆ. ಅದ್ರ ಸ್ವಲ್ಪ ಪಕ್ಕದಲ್ಲಿ ಹಾಗಲಕಾಯಿ ಇದು ಹಾಕಬೇಕು. ನಿಜ ಗೊತ್ತಿಲ್ಲ ಯಾವ್ದು ಬರುತ್ತೆ ಯಾವ್ದು ಬರಲ್ವೋ ಅಂತ. ಸೊ ಬಂದಾಗ ಯಾವ್ದು ಬಂದಿದೆ ಅಂತ ನಾನು ತೋರಿಸ್ತೀನಿ. ಸೊ ಅದನ್ನು ನೋಡಿದಾಗ ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಲಶಿಕಾ, ಪ್ರಕುಲ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನೀರು ತರೋದ್ರಲ್ಲಿ, ಅದು ಇದು ಕೊಡೋದ್ರಲ್ಲೆಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಿಗೆ ಇದೆಲ್ಲ ಆದಮೇಲೆ ನಾನ್ ವೆಜ್ಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದು ಇದು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ. ಸೊ ಇವತ್ತು ದೊಣ್ಣೆ ಬಿರಿಯಾನಿ ಮಾಡ್ತಿದ್ದಾಳೆ ತಂಗಿ, ಆ್ಯಂಡ್ ನಾನು ಚಿಕನು, ಅಮ್ಮ ಮಟನ್ ಸಾಂಬಾರು ಮಾಡ್ತೀವಿ. ಸೊ ಈ ರೀತಿ 3 ಜನನೂ ಒಂದೊಂದು ಅಡುಗೆನ ಡಿವೈಡ್ ಮಾಡ್ಕೋತೀವಿ. ಆವಾಗ ಬೇಗ ವಿತಿನ್ 1 ಅವರಲ್ಲೇ ಮುಗ್ದೋಗುತ್ತೆ. ಆ್ಯಂಡ್ ಇಲ್ಲಿ ಅದಕ್ಕೂ ಮುಂಚೆ ಸ್ವಲ್ಪ ಟೀ ಬೇಕು ಅಂತ ಅಂದರು. ಸಂಡೇ ನಾವೇನಾದರೂ ಮನೇಲಿದ್ದರೆ ಒಂದು 12 ಗಂಟೆ 11:30 ಆ ಟೈಮಲ್ಲಿ ಟೀ ಕುಡಿತೀವಿ. ಅದೇನೋ ಒಂಥರ ಅಭ್ಯಾಸ. ಸಂಡೇನೋ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸ ಎಲ್ಲ ಮಾಡಿರ್ತೀವಿ, ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಶುಂಠಿ ಎಲ್ಲ ಹಾಕಿಬಿಟ್ಟು, ಏಲಕ್ಕಿ ಹಾಕಿಬಿಟ್ಟು ಟೀ ಮಾಡ್ತೀನಿ. ಸೊ ಸಂಡೇಸ್ ಮಾತ್ರನೇ. ಸೊ ದಿನ ಬೆಳಗ್ಗೆ ಕುಡಿಯೋಲ್ಲ, ದಿನ ಈವ್ನಿಂಗ್ ಟೈಮೇ ಕುಡಿಯೋದು.
ಸೊ ಮನೇಲಿ ಎಲ್ಲರೂ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು. ಆ್ಯಂಡ್ ನನಗೂ ಸಿಗೋದು ಒಂದೇ ದಿನ ಸಂಡೇ ಫ್ರೀ ಅಲ್ವಾ. ನನಗೇನೋ ಒಂಥರ ಖುಷಿ. ಆ್ಯಂಡ್ ಪೆಂಡಿಂಗ್ ವರ್ಕ್ಸ್ ತುಂಬ ಇರುತ್ತೆ, ಅದನ್ನು ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಟೈಮ್ ಕೂಡ ಆಗೋಗ್ಬಿಡುತ್ತೆ. ಇಲ್ಲಿ ಟೀ ಕೂಡ ಆಗೋಯಿತು. ಆ್ಯಂಡ್ ನಾನ್ ವೆಜ್ ಎಲ್ಲ ಊಟ ಎಲ್ಲ ಆದಮೇಲೆ ಹೊರಗೆ ಹೋಗೋದು ಒಂದು ಸ್ವಲ್ಪ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಆ್ಯಂಡ್ ತಂಗಿಯವರು ಕೂಡ ಊಟ ಮಾಡಿಕೊಂಡು ಆವತ್ತು ಏನೋ ನೈಟ್ ಹೊರಡ್ತಾರೆ, ಒಂದು 8:30 ಹೊರಡ್ತೀವಿ ಅಂತ ಹೇಳ್ತಿದ್ರು. ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ವಿ. ಫುಲ್ ಆಯಿಲ್ ಹಚ್ಕೊಂಡ್ಬಿಟ್ಟಿದ್ವಿ ಚೆನ್ನಾಗಿ. ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಮೆಂತ್ಯ ಕಾಳು ಹಾಕ್ಕೊಂಡು ಅದು ಫುಲ್ ಕಪ್ಪಗಾಗೋವರೆಗೂ ಒಂದು ಸ್ವಲ್ಪ ಹೀಟ್ ಬಾಯ್ಲ್ ಮಾಡಿಕೊಂಡು ಹಚ್ಕೊಂಡಿದ್ವಿ. ಮೇ ಬಿ ಸಂಜೆ ಇಲ್ಲ ನಾಳೆ ಹೆಡ್ ಬಾತ್ ಅಷ್ಟೇ. ಮಟನ್ ಸಾಂಬಾರು, ಚಿಕನ್ ಬಿರಿಯಾನಿ ಆ್ಯಂಡ್ ಪ್ಲಸ್ ಒಂದು ಲೆಗ್ ಪೀಸ್ ತರಿಸಿದ್ವಿ, ಅದೊಂದು ತರಿಸಿದ್ದೀವಿ. ಬಿರಿಯಾನಿ, ಮಟನ್ ಸಾಂಬಾರು ಇಷ್ಟು. ನಾನು ತುಂಬ ರೇರ್ ತಿನ್ನೋದು, ತುಂಬ ದಿನ ಆಯಿತು ಚಿಕನ್ ತಿಂದು. ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲೇ ತಿಂದಿದ್ದು, ಆಮೇಲೆ ಈಗಲೇ ತಿಂತಾ ಇರೋದು. ಈ ಸಮ್ಮರಿಗೆ ತಿನ್ನೋಕ್ಕಾಗಲ್ಲ. ಸೊ ಬನ್ನಿ ಹಾಗೆ ವ್ಲಾಗ್ ಹೋಗುತ್ತೆ. ಆ್ಯಂಡ್ ಅಮ್ಮ ಇಲ್ಲಿ ತಂಗಿಯವರು ಹೋಗ್ತಾರೆ ಇವತ್ತು ಅಂತ ಅವ್ರಿಗೂ ಪ್ಲಸ್ ನಮಗೆ ಸಜ್ಜೆ ರೊಟ್ಟಿನ ಪ್ರಿಪೇರ್ ಮಾಡ್ತಿದ್ದಾರೆ. ಸಜ್ಜೆ ರೊಟ್ಟಿ ನನಗೇನು ಅಷ್ಟು ಲೈಕ್ ಆಗೋಲ್ಲ, ಜೋಳ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಸೊ ಒಂದೇ ಒಂದು ನಾನು ಇಷ್ಟಪಡಲ್ಲ ಅನ್ನೋದಂದರೆ ಸಜ್ಜೆ ರೊಟ್ಟಿ ಚೆನ್ನಾಗಿರುತ್ತೆ, ಬಟ್ ನನಗೆ ಅದೇನೋ ಒಂದು ತಿಂತೀನಿ ಅಷ್ಟೇ. ಅದಕ್ಕೂ ಹೆಚ್ಚಾಗಿ ನನಗೇನು ಅಷ್ಟು ತುಂಬ ಫಾಂಡ್, ತುಂಬ ಇಂಟ್ರೆಸ್ಟ್ ಅಂತ ಏನಿಲ್ಲ. ಸೊ ಇಲ್ಲಿ ಅವರು ರೊಟ್ಟಿ ಎಲ್ಲ ಮಾಡ್ತಿದ್ದಾರೆ, ನಾನು ತಂಗಿ ಸೇರಿಕೊಂಡು ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡು ಮಟನ್ ಚೆನ್ನಾಗಿ ಬೇಯ್ತಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗಿಸ್ಕೊಂಡ್ರೆ ಮುಗೀತು. ಆ್ಯಂಡ್ ಇದು ಕಡೆ ಡಿಂಕುಗೂ ಕೂಡ ಚಿಕನ್ ರೆಡಿ ಆಗ್ತಿದೆ. ಇಲ್ಲಿ ಚಿಕನ್ ಲೆಗ್ ಪೀಸಸ್ ತಂದಿದ್ವಿ, ಅದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಗ್ರಿಲ್ ಚಿಕನ್ ಟೈಪ್ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಪೀಸೆ ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ವೆರೈಟಿಯಾಗಿ ಕೂಡ ಇರುತ್ತೆ. ಯಾವಾಗಲೂ ಚಿಕನ್ ಸಾಂಬಾರು, ಚಿಕನ್ ಕರ್ರಿ ಮಾಡ್ಕೊಂಡ್ರಿಂದ ಇದಕ್ಕೆ ಸೈಡ್ಗೊಂದು ಇದೆ, ತುಂಬ ಚೆನ್ನಾಗಿರುತ್ತೆ ಲೆಗ್ ಪೀಸು. ಆ್ಯಂಡ್ ಇಲ್ಲಿ ದೊಣ್ಣೆ ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ಇದು ರೆಸಿಪಿನ ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ, ನಿಮಗೆ ಗೊತ್ತೇ ಇರುತ್ತೆ ಎಲ್ಲರಿಗೂ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ. ನನಗೆ ತುಂಬ ಇಷ್ಟ ದೊಣ್ಣೆ ಬಿರಿಯಾನಿ, ಗ್ರೀನ್ ಬಿರಿಯಾನಿ ಕಲರ್ಸ್ ಇಷ್ಟ ಆಗುತ್ತೆ ತುಂಬ. ಆ್ಯಂಡ್ ಇಲ್ಲಿ ಹಿಂದೆಗಡೆ ಅಮ್ಮ ಸಜ್ಜೆ ರೊಟ್ಟಿನ ಮಾಡ್ತಿದ್ದಾರೆ, ಅಲ್ಲಿ ತಂಗಿ ಚಿಕನ್ನ ಗ್ರಿಲ್ ಮಾಡ್ತಿದ್ದಾರೆ. ಅದನ್ನು ಮೊದಲು ಕಡಾಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಈ ಥರ ಡೈರೆಕ್ಟ್ ಗ್ರಿಲ್ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ಏನೋ ಇದ್ರ ಮೇಲೆ ಮಾಡ್ತಾರೆ, ಏನಕ್ಕಂದರೆ ಗ್ಯಾಸ್ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಅದು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ. ಸೊ ಹಾಗಾಗಿ ಒಂದು 80-90% ಕಡಾಯಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಗ್ರಿಲ್ ಮೇಲೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋತಿರೋದು ಅಷ್ಟೇ. ಇಲ್ಲೇ ನಾವು ಲಾನಲ್ಲೇ ಕೂತ್ಕೊಂಡು ಚಾಪೆ ಹಾಕ್ಕೊಂಡು ತಣ್ಣಗಿರುತ್ತೆ ಅಂತ. ಮಧ್ಯಾಹ್ನ ಟೈಮ್ ಬೇರೆ ತುಂಬ ಸೆಕೆ, ಒಳಗಡೆ ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಹೊರಗಡೆನೇ ತಿನ್ನೋದು. ನೈಟು ಇಲ್ಲ ಸಂಡೇ ಇದ್ದರೆ ಮಧ್ಯಾಹ್ನ ಎಲ್ಲ ಹೊರಗೆ ತಿಂತೀವಿ. ಗಿಡದ ಕೆಳಗಡೆ ಹುಲ್ ಮೇಲೆ ಕೂತ್ಕೊಂಡ್ರೆ ತಣ್ಣಗಿರುತ್ತೆ. ಆ್ಯಂಡ್ ನಾನ್ ವೆಜ್ ಬೇರೆ ಅಲ್ಲ, ಸಕ್ಕತ್ತಾಗಿರುತ್ತೆ ಅಂತ. ಸೊ ಈ ರೀತಿ ಇದೊಂದು ಸಿಂಪಲ್ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಓಕೆನಾ? ಹಾಗೆ ಲೈಕ್ ಮಾಡದೆ ಅಲ್ಲೇ ವಿಡಿಯೋನ ಎಂಡ್ ಮಾಡಬೇಡಿ. ಸೊ ಲೈಕ್ ಕೊಟ್ಟೆ ಎಂಡ್ ಮಾಡಿ. ನಾನು ಒಂದು ಕಡೆ ಲಸಿಕಾಗೆ ತಿನ್ನಿಸ್ಕೊಂಡು ನಾನು ಕೂಡ ಊಟ ಮಾಡ್ತಾಯಿದ್ದೆ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡೋದು, ಬಡಿಸೋದು ಅದು ಇದೆಲ್ಲ ನಾವು ಮಾಡೋದಿಲ್ಲ. ಏನಕ್ಕಂದರೆ ಎಲ್ಲ ನಾವೇ ಬಡಿಸ್ಕೋತೀವಿ. ಎಲ್ಲರೂ ಒಟ್ಟಿಗೆ ಕೂತು ತಿಂದಾಗ ತುಂಬಾ ಖುಷಿ ಇರುತ್ತೆ. ಆ್ಯಂಡ್ ಮತ್ತು ಬಡಿಸೋರಿಗೆ ಒಬ್ಬರೇ ಕೂತ್ಕೊಂಡು ತಿನ್ನೋದು ಬೇಜಾರು ಅನಿಸುತ್ತಲ್ಲ. ಸೊ ಹಾಗಾಗಿ ಒಟ್ಟಿಗೆ ಕೂತ್ಕೊಂಡ್ರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಅವರೇ ಬಡಿಸ್ಕೊಂಡು ತಿಂತಾರೆ. ಹಾಗಾಗಿ ಆ್ಯಂಡ್ ನಮ್ಮ ಡಿಂಕು ಕೂಡ ಅಷ್ಟೇ. ಡಿಂಕುಗೆ ಫಸ್ಟೇ ಇಟ್ಬಿಡ್ತೀನಿ. ನಾನ್ ವೆಜ್ ಅಂದರೆ ಅವ್ನಿಗೆ ಸಖತ್ ಇಷ್ಟ. ಅವ್ನಿಗೆ ಫಸ್ಟ್ ಇಟ್ಬಿಡ್ತೀನಿ, ಇಲ್ಲಾಂದರೆ ಮಾತು ಕೇಳಲ್ಲ. ಬಂದು ನಮ್ಮ ಹತ್ರ ಹಂಗೇ ನೋಡ್ತಿರ್ತಾನೆ. ಸೊ ಹಂಗಾಗಿ ಫಸ್ಟ್ ಅವ್ನಿಗೆ ಊಟ ಕೊಟ್ಟಮೇಲೆ ಸೊ ನಾನ್ ವೆಜ್ ಎಲ್ಲ ನಾವು ತಿಂತೀವಿ. ಫುಲ್ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ನಲ್ಲ, ಸೊ ಬೆಳಗ್ಗೆ ಸ್ನಾನ ಮಾಡೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಆಫೀಸ್ಗೆ ಹೋಗೋ ಟೈಮಲ್ಲಿ. ಏನಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಓವರ್ ನೈಟ್ ಅಂತ. ಸೊ ಊಟ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಸ್ ಮಾಲ್ಗೆ ಹೋಗಿ ಬರೋಣ ಅಂತ. ಡಿ ಮಾರ್ಟ್ಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಡಿ ಮಾರ್ಟಲ್ಲಿ ಒಂದು ಸ್ವಲ್ಪ ತಿನ್ನೋವಂಥ ಐಟಮ್ಸು ಮನೆಗೆ ಅವು ಇವು ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಮಕ್ಕಳನ್ನ ಇಲ್ಲೇ ಬಿಟ್ಟು ಅಪ್ಪನ ಹತ್ರ ಇಬ್ಬರು ಮಕ್ಕಳು ಪ್ರಕುಲ್ ಬರ್ತಾನೆ. ಬಟ್ ಲಸಿಕಾ ಬಂದರೆ ಎತ್ಕೊ ಅಂತಾಳೆ. ಅಷ್ಟೆಲ್ಲ ಅವಳನ್ನ ಎತ್ಕೊಂಡು ತಿರ್ಗೋದಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ನಮ್ಮಪ್ಪ ಮತ್ತು ಲಸಿಕಾ ಇಬ್ಬರು ವಾಕ್ ಹೋಗಿದ್ರು. ಆ ಟೈಮಲ್ಲಿ ನಾವೆಲ್ಲರೂ ಹೋದ್ವಿ ಇನ್ನು ಡಿ ಮಾರ್ಟಿಗೆ ಅಂತ. ಸೊ ನಾವು ಹೈವೇ ಮೇಲೆ ಹೋಗ್ಬಿಟ್ರೆ ತುಂಬ ಹತ್ರ ಆಗುತ್ತೆ. ಡಿ ಮಾರ್ಟ್ಗಾದರೆ ಹೋದರೆ ಗೊತ್ತಲ್ಲ, ಒಂದು ತೊಗೊಳೋಕೆ ಹೋಗಿರ್ತೀವಿ, ಬಟ್ ನಾವು ತೊಗೊಳೋದು 5. ಸೊ ಅದೇ ಥರನೇ ನಮಗೂ ಈ ಸಲ ಆಗಿದ್ದು. ಸೊ ಸನ್ಸೆಟ್ ಮಾತ್ರ ಸೂಪರಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.
ಈ ಥರ ಸನ್ಸೆಟ್ ಬರೀ ಕಣ್ಣಲ್ಲೇ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆರೆಂಜ್ ಕಲರ್ ಒಳ್ಳೆ ರೌಂಡ್ ಶೇಪಲ್ಲಿರುತ್ತೆ. ಆ್ಯಂಡ್ ನಮ್ಮಮ್ಮ ಇಷ್ಟಕ್ಕೆ ನಿದ್ದೆ ಹೊಡಿತವ್ರೆ ಕಾರಲ್ಲಿ, ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಚೆನ್ನಾಗಿ ತಣ್ಣಗೆ ಬರ್ತಿದೆ ಅಂತ ನಿದ್ದೆ ಹೊಡಿತಿದ್ದಾರೆ ಅವರು. ಸೊ ನಾವು ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ನಾನು ಮಕ್ಕಳಿಗೆ ಸ್ವಲ್ಪ ಬಿಸ್ಕೆಟ್ಸು, ಸೋನ್ ಪಾಪುಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಸೋನ್ ಪಾಪುಡಿ ಅವು ಇವೊಂದು ಸ್ವಲ್ಪ ತೊಗೊಂಡೆ. ಅಮ್ಮ ಇನ್ನು ಕಿಚನಿಗೆ ಬೇಕಾಗಿರೋದೇನೋ ಅವ್ರು ತೊಗೊಳ್ತಾಯಿದ್ರು ಎಲ್ಲನೂ. ಇನ್ನು ಪ್ರಕೂಲೆಲ್ಲ ಬಂದರೆ ಅವನು ಏನು ಬೇಕು ಅವ್ನು ಏನಾದರೂ ಒಂದು ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ. ಅದೇನೋ ಬ್ರಷ್ ಪೆನ್ಸ್ ಅಂತೆ. ಸೊ ಬ್ರಷ್ ಪೆನ್ಸ್ ಅದು ಎಷ್ಟು ಕಾಸ್ಟ್ಲಿ, 200 ರೂಪೀಸ್ ಅದು. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಎಲ್ಲ ಹಿಂಗೆ ಕೇಳ್ತಾನೆ. ಬಂದಾಗಂತೂ ಏನಾದರೂ ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ. ಸೊ ಇಷ್ಟೆಲ್ಲ ತೊಗೊಂಡ್ವಿ. ಸ್ನ್ಯಾಕ್ಸ್, ಒಂದು ಸ್ವಲ್ಪ ಕಿಚನ್ ಐಟಮ್ಸು, ನಾವೊಂದು ಸ್ವಲ್ಪ ಪ್ಲಾಸ್ಟಿಕ್ ಪಾಟ್ಸ್ ಕೂಡ ತೊಗೊಂಡೋಗಿದ್ದಾರೆ. ಹ್ಯಾಂಗಿಂಗ್ ಪಾಟ್ಸ್, ಹ್ಯಾಂಗಿಂಗ್ ಬರುತ್ತಲ್ಲ ಆ ಥರದ್ದು. ಆಮೇಲೆ ಚಿಕ್ಕಿ, ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಎಲ್ಲದಕ್ಕೂ ಯೂಸ್ ಮಾಡಲ್ಲ, ಮಜ್ಜಿಗೆಗೆ ಮತ್ತು ತಿಂಡಿಗಳಿಗಷ್ಟೇ ಪಿಂಕ್ ಸಾಲ್ಟು, ಇನ್ನು ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡೋದು. ಸೊ ಒಂದು ಸ್ವಲ್ಪ ಲಶಿಕಾಗೆ ನೈಟ್ ವೇರ್ ಡ್ರೆಸ್ಸಸ್, ಟೀ ಶರ್ಟ್ಸು, ನಿಕ್ಕರ್ಸ್ ಟೈಪ್ ಇರುತ್ತಲ್ಲ ಅದನ್ನು ತೊಗೊಂಡೆ. ಆ್ಯಂಡ್ ಪ್ರಕುಲ್ಗೂ ಕೂಡ ಅಷ್ಟೇ ನೈಟ್ ವೇರ್ ಶಾರ್ಟ್ಸ್ ತೊಗೊಂಡೆ. ಸೊ ಜಾಸ್ತಿ ನಾನು ಕಾಸ್ಟ್ಲಿ ಇಡಲ್ಲ ನೈಟ್ ವೇರ್ಸ್ಗೆ. ಸೊ ಸಿಂಪಲ್ಲಾಗಿರೋದು, ಸ್ವಲ್ಪ ಕಡಿಮೆ ಬಡ್ಜೆಟಲ್ಲೇ ಹೋಗ್ತೀನಿ ನೈಟ್ ವೇರ್ಸ್ಗೆಲ್ಲನೂ. ಆ್ಯಂಡ್ ನಾನು ಕೂಡ ಅಷ್ಟೇ ನೈಟ್ ವೇರ್ಸಿಗೆ ಜಾಸ್ತಿ ಕಾಸ್ಟ್ಲಿ ಎಲ್ಲ ಇಡೋದಿಲ್ಲ. ಸೊ ಇದಿಷ್ಟು ಐಟಮ್ಸ್ ತೊಗೊಂಡಿದ್ದಾಯಿತು. ಇವಾಗ ಕಾರ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಕೂಡ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ಸಿಂಪಲ್ ಫ್ಯಾಮಿಲಿ ಸಂಡೇ ವ್ಲಾಗ್ ಆಗಿದೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟಿಕ್ಕಿ ಬಾಯ್, ಲೆಟ್ಸ್ ಆಫ್ ಲವ್. ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.